ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರಿ ಅಮ್ಮ, ನೀವೇನು ಯೋಚನೆ ಮಾಡಬೇಡಿ. ಅಪ್ಪಂಗೆ ನೀವೇ ಧೈರ್ಯ ಹೇಳಿ. ನಾನು ಇಲ್ಲಿ ಸಂಬಳ ಆದ ತಕ್ಷಣ ರಜೆ ಕೇಳ್ಕೊಂಡು ಬರ್ತೀನಿ. ಏಯ್, ಸಾರಿ ಮೇಡಮ್, ಸಾರಿ. ಇಯರ್ಫೋನ್ ಹಾಕೊಂಡು ಯಾರ ಜೊತೆ ಒಯ್ಯಾರ್ದಿಂದ ಮಾತಾಡ್ತಿದೀಯಾ? ಸಾರಿ ಮೇಡಮ್, ನೀವು ಬಂದಿದ್ದು ಗೊತ್ತಾಗ್ಲಿಲ್ಲ. ಮೈ ಮರೆತು ಕೆಲಸ ಮಾಡಿದ್ರೆ ಯಾರು ಬಂದ್ರೂ ಗೊತ್ತಾಗಲ್ಲ. ಇದನ್ನೇ ಬೇಕಾಬಿಟ್ಟಿ ಕೆಲಸ ಮಾಡೋದು ಅನ್ನೋದು. ಕೆಲಸ ಮಾಡ್ತಾ ಇದ್ದೆ ಮೇಡಮ್. ಸರಿಯಾಗಿ ಕೆಲಸ ಮಾಡದೇ ಇರೋದಕ್ಕೆ ಇವತ್ತು ನೀನು ಇಯರ್ಫೋನ್ನ ಕಿತ್ ಬಿಸಾಕಿದ್ದೀನಿ. ನಾಳೆ ನಿನ್ನನ್ನು ಕಿತ್ ಬಿಸಾಕ್ತೀನಿ, ನೋಡ್ತಾ ಇರೋ. ಕೆಲಸ ಎಲ್ಲ ಮುಗೀತು ಮೇಡಮ್, ಸ್ವಲ್ಪ ಉಳಿದಿತ್ತು ಅಷ್ಟೇ. ನನಗೆ ಎದುರುತ್ರ ಕೊಡ್ತೀಯಾ? ನೀರು ಚೆಲ್ಲಿದೆಯಲ್ವಾ, ಸಾರ್ಸೆ. ಯಾಕೆ ಮೇಡಮ್, ಕೆಲಸ ಮಾಡ್ತಿರೋರ್ಗೆ ಯಾಕೆ ತೊಂದರೆ ಕೊಡ್ತಿದ್ದೀರಾ? ಏನಾಯ್ತು? ಕಿವಿಗೆ ಇಯರ್ಫೋನ್ ಹಾಕೊಂಡು ಯಾರ ಜೊತೆ ನುಲಿತಾ ಮಾತಾಡ್ತಾ ಕಾಟಾಚಾರದ ಕೆಲಸ ಮಾಡ್ತಿದ್ರೆ ಯಾರೇ ಸಹಿಸ್ಕೊಂಡಿರೋಕ್ಕಾಗತ್ತೆ? ಇಲ್ಲ, ನಾನು ನಮ್ಮ ಅಪ್ಪ ಹತ್ರ ಮಾತಾಡ್ತಾ ಇದ್ದೆ, ಕೆಲಸನೂ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಮೇಡಮ್ ಬಂದು ಇಯರ್ಫೋನ್ನ ಬಿಸಾಕಿದ್ರು ಮೇಡಮ್. ಹೌದೇ, ಇವತ್ತು ನೀನು ಇಯರ್ಫೋನ್ನ ಕಿತ್ ಬಿಸಾಕಿದ್ದೀನಿ, ನಾಳೆ ನಿನ್ನನ್ನು ಕೆಲಸದಿಂದ ಕಿತ್ ಬಿಸಾಕ್ತೀನಿ, ನೋಡ್ತಾ ಇರೋ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಮೇಡಮ್. ಮೊದಲು ನೀವು ಮಾಡಿದ ತಪ್ಪಿಗೆ ಅವ್ರ ಹತ್ರ ಕ್ಷಮೆ ಕೇಳಿ. ಏನು, ನಾನು ಕ್ಷಮೆ ಕೇಳ್ಬೇಕಾ? ಹೌದು, ಕೇಳಲ್ಲ. ಇದ್ರ ಪರಿಣಾಮ ಅನುಭವಿಸ್ಬೇಕಾಗತ್ತೆ. ಏನು ಹೆದರಿಸ್ತಿದ್ದೀಯಾ? ಹೌದು. ಸಾರಿ ತಾನೆ, 2 ಅಕ್ಷರಕ್ಕೋಸ್ಕರ ಅದು ಯಾಕೆ ಇಷ್ಟೊಂದು ಮಾಡ್ತೀಯಾ? ಕೇಳ್ಬಿಡು. ನೀವು ಬಾಯಿ ಮುಚ್ಕೊಂಡಿರಿ, ಹಾಕೊಡಕ್ ಬರಬೇಡಿ. ಏನ್ ಮಾಡ್ಕೋತೀಯ ಮಾಡ್ಕೋ, ನಾನಂತೂ ಕ್ಷಮೆ ಕೇಳಲ್ಲ. ದೀಪ, ನೋಡಿದ್ಯಮ್ಮ ಅವಳಿಗೆ ಎಷ್ಟು ಸೊಕ್ಕಿದೆ. ಅವಳನ್ನ ಹೆಂಡತಿ ಆದರೂ ಪರವಾಗಿಲ್ಲ, ಅವಳಿಗೆ ಮಾತ್ರ ಬುದ್ಧಿ ಕಲಿತೆ ಬಿಡಬೇಡ ನೀನು. ನನ್ನ ಹೆಂಡತಿ ವಿಚಾರವಾಗಿ ನಾನು ನಿನ್ನ ಸಾರಿ ಕೇಳ್ತೀನಮ್ಮ. ಪರವಾಗಿಲ್ಲ ಬಿಡಿ ಸರ್. ಅಕ್ಕ, ನೀವು ಬೇಜಾರು ಮಾಡ್ಕೋಬೇಡಿ. ಈ ಮನೇಲಿ ಇದೆಲ್ಲ ಮಾಮೂಲಿ ಮೇಡಮ್. ಈ ಥರ ನಾವು ತುಂಬ ಅನುಭವಿಸಿದ್ದೀವಿ. ನೋವು ಕೊಡೋರು ಇವತ್ತಲ್ಲ ನಾಳೆ ನಾವು ಅನುಭವಿಸ್ತಾರೆ. ಯೋಚನೆ ಮಾಡಬೇಡಿ. ಜಾಜಕ್ಕ, ಏನು ಆರಾಮಾಗಿ ಕೂತ್ಬಿಟ್ಟಿದ್ದೀರಾ? ಸದ್ಯಕ್ಕೆ ಮಾಡೋಕ್ಕೇನು ಕೆಲಸ ಇಲ್ಲ ಮೇಡಮ್. ಹೌದಾ? ಮತ್ತೆ ಇವತ್ತಿನ ತಿಂಡಿ ಏನು ಮಾಡಿದ್ರಿ? ಇವತ್ತು ತಿಂಡಿನ ಹೊರಗಡೆಯಿಂದ ಆರ್ಡ್ರ್ ಮಾಡಿದ್ದಾರೆ. ಓ, ಇವತ್ತು ಆ ಕೆಲಸನೇ ಮಾಡಿದ್ರಾ? ಅದನ್ನು ಎಲ್ರಿಗೂ ಕೊಡೋದಕ್ಕೂ ಹೇಳಿದ್ದಾರೆ. ಅದೆಲ್ಲ ಆಗದಿರೋ ಮಾತು ಬಿಡಿ ಅಕ್ಕ. ಯಾಕೆ ಮೇಡಮ್? ಇವತ್ತು ನಾನೇ ಸ್ಪೆಷಲ್ ಆಗಿ ಎಲ್ರಿಗೂ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಿದ್ದೀನಿ. ಹಂಗಾದ್ರೆ ಸೌಂದರ್ಯ ಮೇಡಮ್ ಆರ್ಡ್ರ್ ಮಾಡಿರೋ ತಿಂಡಿ ಗತಿ? ಅದೋ ಗತಿ, ಅದನ್ನ ಕಸದ ಬುಟ್ಟಿಗೆ ಹಾಕಿದ್ರೆ ಆಯ್ತು. ಅಯ್ಯೋ, ಹಾಗೆಲ್ಲ ಮಾಡಬೇಡಿ ಮೇಡಮ್. ಅವ್ರು ತಿಂಡಿಗೆ ಆರ್ಡ್ರ್ ಮಾಡಿರೋದನ್ನ ಎಲ್ಲರಿಗೂ ಕೊಡಬೇಕು ಅಂತ ಹೇಳಿದ್ದಾರೆ. ಅವ್ರು ಹೇಳಿದ್ದನ್ನ ಮಾಡಿಲ್ಲ ಅಂದರೆ ನನ್ನ ಕೆಲಸದಿಂದ ತೆಗಿತಾರೆ. ಅಯ್ಯೋ, ನಿಮ್ಮನ್ನ ಕೆಲಸದಿನ ತೆಗಿಯೋಕ್ಕೆ ನಾನು ಬಿಡಲ್ಲ. ನಾನಿರೋವರೆಗೂ ನೀವು ಆರಾಮಾಗಿರಿ. ಅಲ್ಲ, ಮಾವಿನಕಾಯಿ ಚಿತ್ರಾನ್ನ ಯಾಕೆ ಮೇಡಮ್? ನನ್ನ ಹಸ್ಬೆಂಡ್ಗೆ ಮಾವಿನಕಾಯಿ ಅಂದರೆ ತುಂಬ ಇಷ್ಟ. ಅದರಲ್ಲೇ ಚಿತ್ರಾನ್ನ ಮಾಡಿದ್ರೆ ಬಾಯಿ ಚಪ್ಪರ್ಸ್ಕೊಂಡು ತಿಂತಾರೆ. ಚಿರುಸರ್ಗೆ ಮಾವಿನಕಾಯಿ ಅಂದ್ರೆ ಇಷ್ಟ ಅಂತ ನಿಮ್ಗೆ ಹೆಂಗೆ ಗೊತ್ತು ಮೇಡಮ್? ಗಂಡ ಅಂದಮೇಲೆ ಅವ್ರ ಆಸೆ ತಿಳ್ಕೊಳ್ತಾ ಇದ್ರೆ ಹೇಗಾಗತ್ತೆ? ಅವ್ರ ಬಗ್ಗೆ ನಂಗೆ ಎಲ್ಲ ಗೊತ್ತು. ಮೇಡಮ್, ಅವ್ರ ಬಗ್ಗೆ ಇನ್ನೂ ಏನೇನು ತಿಳ್ಕೊಂಡಿದ್ದೀರಾ? ಅವ್ರ ಮನಸ್ಸು ಮಗು ಥರ. ಆದರೆ ಕೆಲವು ವಿಚಾರದಲ್ಲಿ ಅವ್ರ ಅದಕ್ಕೆ ಮಾತು ಕೇಳಿ ಅವ್ರು ತಪ್ಪು ಮಾಡ್ತಾರೆ. ತುಂಬ ಒಳ್ಳೆ ಮನುಷ್ಯ, ಆದರೆ ಮೂಗಿನ ತುಡಿಯಲ್ಲೇ ಕೋಪ ಇರುತ್ತೆ. ಚಿಕ್ಕ ಚಿಕ್ಕ ವಿಷಯಕ್ಕೂ ಕೋಪ ಮಾಡ್ಕೋತಾರೆ. ಅದಕ್ಕೆ ಅವ್ರಿಗೊಂದು ಹೊಸ ಹೆಸರಿಟ್ಟಿದ್ದೀನಿ, ಮುನಿಸ್ವಾಮಿ ಅಂತ. ಹಿಂಗಿದೆ? ನೀವು ಒಬ್ಬರೇ ಅನ್ಸುತ್ತೆ ಮೇಡಮ್ ಚಿರುಸರ್ನ ಇಷ್ಟೊಂದು ಗೋಳು ಇಟ್ಕೊಳ್ಳೋದು. ಯಾರ ಮಾತಿಗೂ ಬಗ್ದೇ ಇರೋರನ್ನ ನೀವು ಮಾತ್ರ ಕಂಟ್ರೋಲಲ್ಲಿ ತಗೊಂಡಿದ್ದೀರಲ್ಲ, ಅದು ಹೆಂಗೆ? ಇಲ್ಲ ಜಾಜಿ ಅಕ್ಕ, ನಾನು ಇನ್ನೂ ಅವ್ರನ್ನ ಪೂರ್ತಿಯಾಗಿ ನನ್ನ ಪರವಾಗಿ ಮಾಡ್ಕೊಳ್ಳಿಲ್ಲ. ಇಲ್ಲೊಂದು ಅಲ್ಲೊಂದು ಮಾತು ಕೇಳ್ತಾರಷ್ಟೆ. ಇನ್ನು
ಅವ್ರ ಅದ್ಗೆ ಹಾಕಿರೋದ್ ಗೆರೆನ ದಾಟಲ್ಲ. ಇಷ್ಟು ಕಷ್ಟಪಟ್ಟು ಚಿತ್ರಾನ್ನ ಮಾಡ್ತಿದ್ದೀರಾ, ಚಿರು ಸರ್ ತಿನ್ಲಿಲ್ಲ ಅಂದ್ರೆ ಏನು ಮಾಡ್ತೀರಾ? ಜಾಜಿ ಅಕ್ಕ, ನನ್ನ ಕೈ ರುಚಿ ತಿನ್ನಕ್ಕೆ ಋಣ ಇರಬೇಕು. ಹೆಂಗ್ ತಿನ್ನಲ್ವೋ ನಾನು ನೋಡ್ತೀನಿ. ಅಷ್ಟು ಸುಲಭವಾಗಿ ಬಿಡೋಳಲ್ಲ ಈ ದೀಪ. ಮಗನೇ, ರಾತ್ರಿ ಹೇಳಿದೆಲ್ಲ ನೆನಪಿದೆಯಾ? ಏನಮ್ಮ? ಅಯ್ಯೋ ಶಿವನೇ, ನಿಮ್ಮಪ್ಪ ಹೇಳಿದ್ರು ಅಂತ ಹೇಳಿದ್ನಲ್ಲೋ, SI ಸಾಹೇಬ್ರ ಮಗಳಿಗೆ ಸವಾಸನ ಮಾಡಬೇಡ, ಆಮೇಲೆ ಅವಳ ಹಿಂದೆ ಹೋಗೋದನ್ನ ಬಿಡು ಅಂತ. ಅದನ್ನು ಚಾಚು ತಪ್ಪದೆ ನೀನು ಪಾಲಿಸಿದ್ರೆ ಸಾಕು. ಹ್ಞೂ ಅಮ್ಮ, ರಾತ್ರಿನ ಹೇಳಿದಿಲ್ಲ, ಸಾಕು ಸಾಕು. ತಿನ್ನು. ತಿನ್ನಕ್ಕೆ ನಮಗೂ ಏನಾದ್ರು ತಿಂಡಿ ಉಳಿಸಿದ್ಯೋ ಯಾಕೆ? ಅಥವಾ ಇಲ್ವೋ? ಅಲ್ಲ, ರಾಮಣ್ಣನ ತಟ್ಟೆ ಇಡ್ಲಿ ತಿನ್ನಕ್ಕೆ ಹೋಗೋಣ ಅನ್ಕೊಂಡೆ. ಯಾಕಾಗೆಲ್ಲ ಮಾತಾಡ್ತಾ ಇದ್ದೀರಾ ನೀವು? ಮಾಡಿದ್ದೆಲ್ಲ ನಿನ್ ಸುಪುತ್ರನಿಗೆ ಬಡಿಸ್ತಾ ಇದೆಯಲ್ಲ, ಅದಕ್ಕೆ. ಯಾಕ್ರೆ ಅವನ ಮೇಲೆ ಕಣ್ಣಾಗ್ತಿದ್ದೀರಾ? ಎಲ್ರಿಗೂ ಹೊಟ್ಟೆ ತುಂಬಷ್ಟು ಅಡುಗೆ ಮಾಡಿದ್ದೀನಿ, ನಿಮಗೂ ಬಡಿಸ್ತೀನಿ, ತಿನ್ನಿ. ತಿನ್ನೋ ಮಗ್ರೆ. ಹ್ಞೂ ಕಣ್ರಿ, ಇಲ್ಲೂ ತುಂಬ ಮಳೆ. ದಯವಿಟ್ಟು ನೀವು ಹೊರಗಡೆ ಎಲ್ಲೂ ಹಾಗೆ ಹೋಗಬೇಡಿ, ಛತ್ರಿ ತಗೊಂಡೇ ಹೋಗಿ. ನೀವು ಮಳೆಯಲ್ಲಿ ಅಂದರೆ ನಿಮಗೆ ನೆಗಡಿ ಆಗುತ್ತೆ, ನನ್ನ ಕೈ ಸಹಿಸ್ಕೊಳಕ್ಕಾಗಲ್ಲ. ನಾನು ತಿಂಡಿ ತಿನ್ಬೇಕು, ಫೋನ್ ಇಡ್ತೀನಿ. ಅಂಬುಜಾ, ಬೆಳಿಗ್ಗೆನೆ ಅದೇನೇ ನಿಂದು ಗೋಳು? ದುಬೈಲಿ ತುಂಬ ಮಳೆ ಅಂತಣ್ಣ, ಅದಕ್ಕೆ ನಮ್ಮ ಯಜಮಾನ್ರಿಗೆ ಹುಷಾರಾಗಿರಿ ಅಂತ ಹೇಳ್ತಾ ಇದ್ದೆ. ಓಹೋ, ನಮ್ಮೂರಲ್ಲಿ ಮಳೆ ಆದರೆ ದುಬೈಯಲ್ಲಿ ಮಳೆ ಆಗುತ್ತಾ? ಚೆನ್ನಾಗಿದೆ ಕಣೆ, ನೀವು ಗಂಡ ಹೆಂಡ್ತಿರ್ ಲೆಕ್ಕಾಚಾರ. ಏನಪ್ಪ ರಾಜ್ಕುಮಾರ, ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾ ಇದೀಯಾ? ಅರೆ, ಏನಾಯ್ತು ಅಣ್ಣ ತಂಗಿಗೆ? ನನ್ನ ಮಗ ತಿನ್ನೋದ್ರ ಮೇಲೆ ಕಣ್ಣು ಹಾಕ್ತಾ ಇದ್ದೀರಲ್ಲ? ಅಲ್ಲ, ನಾವು ಬರಕ್ಕೆ ಮುಂಚೆನೇ ಶುರು ಮಾಡಿದ್ನಲ್ಲ ಅಂತ ಕೇಳಿದೆ ಅದಕ್ಕೆ. ಅದಕ್ಕೆ ನಾನು ತಿಂಡಿ ತಿಂದ್ಬಿಡ್ತೀನಿ, ರಾತ್ರಿ ಯಾಕೋ ಊಟ ಸರಿ ಹೋಗಿಲ್ಲ. ನೋಡೆ, ತಿಂಡಿ ತಿಂತೀನಿ ಅಂತ ಹೇಳು, ಆದರೆ ರಾತ್ರಿ ಊಟ ಸರಿ ಹೋಗಲಿಲ್ಲ ಅಂತ ಹೇಳ್ಬೇಡ. ಯಾಕೆಂದರೆ ನಾನೇ 2 ಸಲ ಅನ್ನ ರಸಮ್ ಎಲ್ಲ ಬಡಿಸಿದ್ದೀನಿ ನಿನಗೆ. ಹಂಗಲ್ಲ ಅದಕ್ಕೆ, ಯಾಕೋ ದೇಹಕ್ಕೆ ಊಟ ಸೇರ್ತಾ ಇಲ್ಲ ಅಂದೆ. ಪಾಪ ಬತ್ಸಲ, ತೀರಾ ಸಣ್ಣ ಆಗ್ಬಿಟ್ಲು. ಅವಳಿಗೆ ಸೌಟಲ್ಲಿ ಬಡಿಸಿದ್ರೆ ಸೇರಲ್ಲ, ಪಾತ್ರನೇ ಕೊಟ್ಬಿಡು. ಕೊಡಿ ಅದಕ್ಕೆ. ತಿನ್ನೋವಾಗ ಅಚ್ಚುಕಟ್ಟಾಗಿ ತಿಂದು ಹೋಗ್ಬೇಕು. ಮಧ್ಯದಲ್ಲಿ ಫೋನ್ ಎಲ್ಲ ನೋಡ್ತಾ ಇದ್ರೆ ಕೆಟ್ಟ ಕೋಪ ಬರುತ್ತೆ. ಅಣ್ಣ, ಇತ್ತೀಚೆಗೆ ನರಸಿಂಹ ಯಾಕೋ ಫೋನಲ್ಲೇ ಮುಳುಗಿರ್ತಾನೆ. ನರಸಿಂಹ, ಯಾರ್ದಪ್ಪ ಫೋನು? ಸಂದೀಪಮ್ಮ, ಎಲ್ಲಿದ ಅಂತ ಕೇಳ್ತಿದ್ದೆ ಅಷ್ಟೇ. ಓ, ಸರಿ. ಓಹೋ, ತಾವಿವಾಗ ಡ್ಯೂಟಿಗೆ ಹೋಗ್ಬೇಕೇನೋ? ಬೆತ್ತಿಗೆ ಮಧ್ಯಾಹ್ನ ಊಟಕ್ಕೆ ಮನೆಗೆ ಬಂದ್ಬಿಡು. ಅಮ್ಮ, ನಾನು ಫೋನ್ ಮಾಡಿ ಹೇಳ್ತೀನಿ, ಬರ್ತೀನೋ ಇಲ್ವ ಅಂತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.